ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ನೋಡಿ ಫ್ರೆಂಡ್ಸ್, ನಮ್ಮ ಕರು ಸಣ್ಣಾಗಿದ್ದಾಗ ವಿಡಿಯೋ ಹಾಕಿದ್ರಿ ಜಾಸ್ತಿ, ಇವಾಗ ದೊಡ್ಡದಾಗಿತ್ತು ರೀ. ಆಮೇಲೆ ನಾನು ಇವತ್ತು ಸಾಯಂಕಾಲದಿಂದ ಲಾಗನ್ನು ಸ್ಟಾರ್ಟ್ ಮಾಡೇನಿ ರೀ. ನಿನ್ನೆ ನಾನು ಪೂರಿದ ಲಾಗ್ ಹಾಕೀನಿ. ಆಮೇಲೆ ಇವತ್ತು ಅದ್ರ ಜೊತೆ ಕಾಗೋಲು ಕಡ್ಲಿಕಾಳು ಪಲ್ಯ ಸಾಂಬಾರು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಆಮೇಲೆ ಇನ್ನು ನವರಾತ್ರಿ ಬಂತು ಫ್ರೆಂಡ್ಸ್, ಅದಕ್ಕೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳಕತ್ತೀನಿ ರೀ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ ರೀ. ನಮ್ಮ ಮನೆಯೊಳಗೆ ಭಾಳ ಅಂದ್ರೆ ಭಾಳ ಸಾಮಾನು ಅದಾವೆ ಫ್ರೆಂಡ್ಸ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಕ್ಕ ನಂಗೆ ರಗಡ್ ರಾಮಾಯಣ ಆಯ್ತು ನೋಡಿರಿ ಫ್ರೆಂಡ್ಸ. ಇವಾಗ ಕಾಗೋಲು ಕಡ್ಲಿಕಾಳು ಪಲ್ಯ ಯಾವ ರೀತಿ ಮಾಡೋದಂತ ತೋರ್ಸಾಕತ್ತೀನಿ ಬರ್ರಿ. ಇಲ್ಲಿ ನಾನು ಒಂದು ಬೌಲಷ್ಟು ಕಾಗೋಲು ಕಡ್ಲಿಕಾಳು ನೆನೆಸಿಟ್ಟಿನಿ ರೀ. ಆಮೇಲೆ ಒಂದು ಟೊಮೆಟೊ, ಒಂದು ದಪ್ಪ ಸೈಜ್ ಉಳ್ಳಾಗಡ್ಡಿ, ಆಮೇಲೆ 2 ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಆಮೇಲೆ ಮಿಕ್ಸಿಗೆ ರುಬ್ಕೊಳಕ್ಕೆ ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಉಳ್ಳಾಗಡ್ಡಿ, ಆಮೇಲೆ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿನಿ ಫ್ರೆಂಡ್ಸ. ಇಲ್ಲಿ ಇದನ್ನು ತುರ್ಕೋತಾ ಇದ್ದೀನಿ ಬರ್ರಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಎಲ್ಲವನ್ನು ರುಬ್ಕೋತೀನಿ. ರುಬ್ಕೊಂಡ ತಕ್ಷಣ ಈ ಕಡೆ ನಾ ಏನು ಮಾಡಿದಪ್ಪ ಅಂದ್ರೆ, ಒಂದು ಕುಕ್ಕರ್ ಒಳಗೆ ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಕಟ್ ಮಾಡಿಟ್ಟಿರುವ ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು, ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸಿದ ನಂತರ ರುಬ್ಬಿರುವ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎಲ್ಲವನ್ನು ಹಾಕಿ ಅದನ್ನ ರುಬ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದನ್ನು ಅದಕ್ಕೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು, ಆಮೇಲೆ ಲಾಸ್ಟಿಗೆ ಕಟ್ ಮಾಡಿಟ್ಟಿರುವ ಆಲೂಗಡ್ಡೆ ಮತ್ತು ಕಾಗೋಲು ಕಡ್ಲಿಕಾಳನ್ನು ಅದಕ್ಕೆ ಸೇರಿಸ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ನಿಮಗೆ ಬೇಕಾದ್ರೆ ಸ್ವಲ್ಪ ಸಕ್ಕರೆಯನ್ನು ಹಾಕಬಹುದು. ಆಮೇಲೆ ಇಲ್ಲಿ ಎಲ್ಲ ಚೆನ್ನಾಗಿ ತಿರುಗಾಡ್ಕೊಂಡು, ಆಮೇಲೆ ಮಿಕ್ಸಿ ಬೌಲ್ ಒಳಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರೊಳಗೆ ಸೇರಿಸ್ಕೊಂಡು, ಲಾಸ್ಟಿಗೆ ಇದಕ್ಕೆ ನಾನು ಕಸ್ತೂರಿ ಮೆಂತ್ಯನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡಿ ಸೇರಿಸಿದ್ರೆ ಚಲೋ ಅನಿಸ್ತೈತಿ. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು 1-2 ವಿಜಿಲ್ ಕೂಗಿಸಿದ್ರೆ ಸೂಪರಾದ ಕಾಗೋಲು ಕಡ್ಲಿಕಾಳು ಪಲ್ಯ ರೆಡಿ ಆಯಿತು. ಸಾಂಬಾರು ಅನ್ಬೋದು, ಪಲ್ಯನೂ ಅನ್ಬೋದು, ಆದರೆ ಪೂರಿ ಜೊತೆ ತುಂಬಾ ಸೂಪರಾಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾಳೆ ನಾನು ನವರಾತ್ರಿದ ಯಾವ ರೀತಿ ಏನೇನು ವಿಶೇಷ ಐತೆ ಅಂಥೇಳಿ ನಿಮ್ಗೆ ಜೊತೆ ಶೇರ್ ಮಾಡತ್ತೀನಿ. 9 ಥರ ಕಲರ್ಸನ್ನು ನಿಮ್ಮ ಜೊತೆ ಅದರದ ವರ್ಣನೆಯನ್ನು ಮಾಡ್ಕೋತಾ ಏನೇನು ಆಗ್ತೈತಿ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.